ಉಪಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರದ ದಿನಗಳಲ್ಲೂ ಕೂಡ ರೀಸೆಂಟಾಗಿ ನೀವೊಮ್ಮೆ ಸದಾಶಿವನಗರದ ಅವರ ನಿವಾಸಕ್ಕೆ ಹೋಗಿದ್ರಿ. ಅಲ್ಲಿ ತುಂಬಾ ಆಪ್ತವಾಗಿ ಸಮಾಲೋಚನೆ ನಡೆಸಿದ್ರಿ. ಆ ಫೋಟೋಸು, ವಿಡಿಯೋಸ್ ಎಲ್ಲ ವೈರಲ್ ಆಯ್ತು. ಇದೇನೋ ಬೇರೆ ಇರ್ಬೋದಾ ಅಂತೆಲ್ಲ ಮಾತಾಡ್ತಿದ್ರು. ಹಾಗೇನಿಲ್ಲ, ನಾವು ಬಹಳ ದಿನಗಳ ಸ್ನೇಹಿತರು ಅಂತ ನೀವೇ ಸ್ಪಷ್ಟನೆ ಕೂಡ ಕೊಟ್ರಿ ಅದಕ್ಕೆ. ಹೌದೌದು. ಅಂದರೆ ಅವರು ಉಪಮುಖ್ಯಮಂತ್ರಿಗಳಾದಮೇಲೆ ಅವ್ರನ್ನ ಭೇಟಿಯಾಗಕ್ಕೆ ಸಾಧ್ಯವಾಗಿರಲಿಲ್ಲ. ಆವತ್ತೊಂದು ದಿವಸ ಅವಕಾಶ ಸಿಕ್ತು, ಅಲ್ಲೆಲ್ಲ ಇದ್ದೆ. ಸರಿ ಇದಾರ ಮನೆಯಲ್ಲಿ ಅಂತ ಹೇಳಿದ್ರು. ಸೊ ಹೋಗಿ ಮಾತಾಡಿಸ್ಕೊಂಡು ವಿಚಾರಿಸ್ಕೊಂಡು ಬಂದೆ ಅಷ್ಟೇ. ಬೇರೆ ಇನ್ನೇನು ವಿಷಯ ಇರಲಿಲ್ಲ ಅಲ್ಲಿ. ಅವತ್ತೂ ಇದೇ ಮಾತಾಡಿದ್ವಿ ನಾವು. ನಾನು ಹೇಳಿದೆ, ಆದಷ್ಟು ಬೇಗ ಆಗ್ತೀರಾ ಬಿಡಿ ಮುಖ್ಯಮಂತ್ರಿ ಅಂತ. ಅದಕ್ಕೆ ಅವರು, ಎಲ್ಲಿ ದೇವಣ್ಣ 6ಕ್ಕೆ ಇಳಿತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ ಅಂದರು. ಇವತ್ತು 6ನ್ನು ದಾಟಿ ಮುಂದಕ್ಕೆ ಹೋಗಿದ್ದಾರೆ ಅವರು. ಇನ್ನೂ ಮುಂದಕ್ಕೆ ಹೋಗ್ತಾರೆ ಖಂಡಿತವಾಗ್ಲೂ. ನಂಬಿಕೆ ನಮಗಿದೆ. ಯಾಕಂದರೆ ಅವ್ರಿಗಿರ್ತಕ್ಕಂಥ ಒಂದು ದಿಟ್ಟವಾದ ಒಂದು ವಿಷನ್, ನಾನು ಒಬ್ಬ ನಾಯಕ ಆಗಬೇಕು, ಸೇವೆ ಮಾಡಬೇಕು, ರಾಜಕೀಯದಲ್ಲಿ ಇರಬೇಕು ಅಂತಕ್ಕಂಥ ಒಂದು ಗಟ್ಟಿ ವಿಷನ್ ಇದೆಯಲ್ಲ, ಅದು ಅವ್ರನ್ನ ಕರ್ಕೊಂಡು ಹೋಗುತ್ತೆ. ಇನ್ನೂ ಸಾಕಷ್ಟು ಕೆಲಸಗಳು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಮಾಡ್ತಾರೆ. ರಾಜಕೀಯದಲ್ಲಿ ಅದು ಇದು ವ್ಯತ್ಯಾಸಗಳು ಇದ್ದೇ ಇರ್ತದೆ. ಒಂದು ಸರಿ ಒಂದು ತಪ್ಪು, ಅದು ಇದು ಅಂತ ಎಲ್ಲ ದಾಟ್ಕೊಂಡು ಈ ಮಟ್ಟಿಗೆ ಬಂದಿದ್ದಾರೆ. ಇನ್ನೂ ಮುಂದಕ್ಕೂ ಹಾಗೆ ಸಾಗ್ತಾರೆ. ಅವ್ರು ಸಾಗಬೇಕು ಅಂತ ನಮ್ಮ ಬಯಕೆ, ಹಾರೈಕೆ, ಪ್ರಾರ್ಥನೆ ಎಲ್ಲ ಇದೆ.